ಮಾತಾಡಿ ಅವ್ರಿಗೆ ಅವ್ರು ಭಾಳ ಗಟ್ಟಿಯಾಗಿದ್ದಾರೆ. ಅವರು ನಾನು ಹೇಳಿದೆ ವೃತ್ತಿಗಣ ಅವಶ್ಯಕತೆ ಇಲ್ರಿ, ಮನುಷ್ಯನಿಗೆ ಸಹಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಂಥವ್ರು, ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡೋದಂಥವ್ರು, ಸತ್ಯದ ಪರವಾಗಿ ಮಾತನಾಡುವಂಥವ್ರು, ಇಷ್ಟವಾಗಿ ಮಾತಾಡುವಂಥವ್ರಿಗೆ ಏನಪ್ಪ ಅಸತ್ಯವಂತರಿಗೆ ಕಾಲಿದೆಯಲ್ಲ, ಸತ್ಯವಂತರ ಕಾಲ ಮನಸ್ಸನ್ನು ಹೋಗೋದು ಸಹಜ. ಆದರೆ ಗೌಡ್ರು ಇದು ಮೊದಲನೇ ಬಾರಿ ಅಲ್ಲೇ ಅಂತ 2-3 ಸಾರಿ ಇದು ಆಗಿದೆ. ಹಿಂದೆ ನಮ್ಮ ಮೀಸಲಾತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೇ ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಹೋರಾಟದ ಶಕ್ತಿಯ ಕಾರಣಕ್ಕೆ ಮತ್ತು ಬಸವನಗುಡಿ ಉತ್ತರ ಕರ್ನಾಟಕ ಮತ್ತು ಪಂಚಮಸಾಲಿ ಲಿಂಗಾಯತರು ಮತ್ತು ಮೇಲಾಗಿ ಹಿಂದೂ ಪರ ಸಂಘಟನೆಗಳು ಅವರು ಬೆಂಬಲವಾದ ಕಾರಣಕ್ಕೆ ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಏನು ಈಗ ಹಿಂದೆ ನಮ್ಮ ಮೀಸಲಾತಿ ಹೋರಾಟವನ್ನು ಕಡೆಗಣಿಸುವ ಪ್ರಯತ್ನ ಯಾರು ಮಾಡಿದ್ರು, ವಿಳಂಬ ಯಾರು ಮಾಡಿದ್ರು, ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರ ನೇರ ಕೈಗಳು. ಅದು ಬಿಟ್ಟರೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರಂತ ಹೇಳಿದ್ರು ಗೊತ್ತಿತ್ತು. ಕಳೆದ 2-3 ತಿಂಗಳಂತರೂ ನೇರ ಘರ್ಷಣೆ ನಡೆದಿತ್ತು. ಅದನ್ನ ಪಕ್ಷದ ವರಿಷ್ಠ ಅವರಿಬ್ಬರು ಕೂಡಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು, ಹೊಂದಾಣಿಕೆ ಮಾಡಿ ಏನಾದ್ರು ಮಾಡಬೇಕಾಗಿತ್ತು. ಉಚ್ಚಾಟನೆ ಮಾಡುವಂಥ ಕೀಳು ಮಟ್ಟಕ್ಕೆ ಕೇಂದ್ರ ಬಿಜೆಪಿ ಶಿಸ್ತು ಪಾಲನಾ ಸಮಿತಿಯವರು ಕುತಂತ್ರಕ್ಕೆ ಒಳಪಟ್ಟು ಮಾಡಿದ್ರೆ ಅಂತ ಅನ್ಸುತ್ತೆ. ಇದು ಬಹುತೇಕ ಮೋದಿಯವರಿಗೂ ಮತ್ತು ಅಮಿತ್ ಶಾ ಗಮನಕ್ಕೆ ಬಂದಿದ್ರೆ ಅವರೇನು ಬಹುತೇಕ ತಡೆ ಹಿಡಿದಿದ್ದು ಕಾಣಿಸುತ್ತೆ. ಅವ್ರು ಯಾವುದಕ್ಕೂ ಗಮನಕ್ಕೆ ಬಾರದ ರೀತಿಯಲ್ಲಿ ಇವತ್ತು ಶಿಸ್ತು ಪಾಲನಾ ಸಮಿತಿಯವರು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಇದರಿಂದ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ಆ ಪಕ್ಷಕ್ಕೆ ಯಾಕಂದ್ರೆ ಬಿಜೆಪಿಗೆ ವೋಟ್ ಬ್ಯಾಂಕೇ ಲಿಂಗಾಯತ, ಅದರ ಪಂಚಮಸಾಲಿ ಮುಂದೆ ನಮ್ಮ ಜನ ಏನಕ್ಕಿತ್ತು, ಯಾವುದೋ ಒಂದು ಮಾತಿ ಮರಳ ವೋಟ್ ಹಾಕ್ಕೊತಿದ್ರು. ಈ ಹೋರಾಟ ಶುರು ಮಾಡಿದ್ಮೇಲೆ ನಮ್ಮ ಜನ ತೀರ್ಮಾನ ಮಾಡಿದ್ರು, ಯಾವ ಪಕ್ಷ ನಮ್ಮ ನಾಯಕರಿಗೆ ಗೌರವ ಕೊಡುತ್ತೋ, ಯಾವ ಪಕ್ಷ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುತ್ತೆ ಅಂತ ನಾಯಕರು ಅಂತ ಪಕ್ಷವನ್ನು ಬೆಂಬಲಿಸಬೇಕು. ಅಷ್ಟು ಮಟ್ಟಿಗೆ ನಮ್ಮ ಜನ ಜಾಗೃತಿಗೊಂಡೈತೆ.